ಅಂಟಮಾಸ್ ಹಿಂದಿನಂತೆ ಇನ್ನೊಂದು ಪಯಣ ಶುರು. ಸದ್ಯಕ್ಕೆ ಬೀಗ ತಗೊಂಡು ಹೊರಟಿದ್ದೀನಿ. ನಮ್ಮ ಆರನ್ನ ಸ್ಟಾರ್ಟ್ ಮಾಡಿ ಆಮೇಲೆ ನೋಡೋಣ. ಒಂದು ಕೋಲ್ಡ್ ಸ್ಟಾರ್ಟ್ ಮಾಡಿದ ಹಾಗೆ ನಮ್ಮ ಪಯಣನೂ ಸಹ ಶುರು ಮಾಡೋಣ ಬನ್ನಿ. ಅವರನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ we are ready to go. I was ready to fly. ನಮ್ಮ ಸದ್ಯಕ್ಕೆ ನಾವು ಸ್ಪ್ಲೆಂಡರ್ ಓಡಿಸ್ತಾ ಇದ್ದೀವಿ. ಪೆಟ್ರೋಲ್ ಕೂಡ ಇವಾಗ ಫ್ಯೂಲಿಂಗ್ ಕೂಡ ಆಯಿತು. ಇಲ್ಲಿ ನನ್ನ ಗಾಡಿನ ಜಯಂತ್ ಓಡಿಸ್ತಾ ಇಲ್ಲ, 4 ಗಂಟೆ ಓಡಿಸ್ಕೊಂಬರ್ತಾನೆ. ಸೊ ಸದ್ಯಕ್ಕೆ ನಮ್ಮ ಕತೆ ಸ್ಪ್ಲೆಂಡರಲ್ಲಿದೆ. ಒಂದಷ್ಟು ದೂರ ಸ್ಪ್ಲೆಂಡರ್ ಓಡಿಸೋಣ, ಎಲ್ಲ ಗಾಡಿನ ಓಡಿಸೋಣ. ನಮ್ಮ ಆರುನೇ ಎಷ್ಟಂತ ಓಡಿಸೋಣ ಹೇಳಿ. ಆರು ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗಾಗಲಿ, ಬೇರೆಯವ್ರು ಆರೇ ಥರ ಗಾಡಿಗಳು ತಗೊಳ್ಳಿ. ಸದ್ಯಕ್ಕೆ ನಮ್ಮ ಆರೋಗ್ಯ ಏರ್ ಓಡಿಸ್ತಾ ಶುರು ಮಾಡೋಣ ಈ ನಮ್ಮ ಪಯಣ. ಆಡ್ ಮಾಡೇ ಮಾಡ್ತೀನಿ ಕಂಟೆಂಟ್. ಯು ವಿಲ್ ಬಿ ಇನ್ ದ ವ್ಲಾಗ್ ಬ್ರೋ. ಸದ್ಯಕ್ಕೆ ನೈಸ್ ರೋಡ್ ಪಕ್ಕ ಹೋಗ್ತಾ ಇದ್ದೀವಿ. ಇನ್ನು ಸೈಕ್ ಏನಂತ ಹೇಳಿದ್ರೆ 220ಗೂ ಸ್ಪ್ಲೆಂಡರ್ಗೂ ಕಾಂಪಿಟೇಷನ್ ಆಗಿಲ್ಲ. ಯಾವ್ದು ಗೆಲ್ಬೋದು ಕಾಮನ್ ಆಗಿ ನೋಡೋಣ. ಸ್ಪ್ಲೆಂಡರ್ ನಾವು ಹೋಗ್ತಿರೋ ಗಾಡಿ, ಬಟ್ ನಾವೇ ಲೀಡರ್ ಇದ್ದೀವಿ. ಅವ್ರು ಇನ್ನೂ 2-3 ಕಿಲೋಮೀಟರ್ ಇದೆ. ನೋಡಿ, ಇಟ್ಸ್ ನಾಟ್ ಆನ್ ದ ಬೈಕ್, ಇಟ್ಸ್ ಆನ್ ದ ಡ್ರೈವರ್. ನಾವೇನು ಹೋಯ್ತಾ ಇದ್ದೀವಿ ನೋಡಿ, ಹೆಂಗ್ ಗೊತ್ತಾರೆ. ಕೊನೆಗೂ ಫೈನಲ್ ಆಗಿ ವೇಟ್ ಮಾಡಿ ಜಯಂತ್ ಅವರು ಪಕ್ಕದಲ್ಲಿ ಬಂದಿದ್ದಾರೆ ನೋಡ್ರಪ್ಪ. 220 ಅದು ಇವಾಗ ಪಕ್ಕ ಬಂದಿದೆ. ಇವಾಗೂ ನಾವೇ ಲೀಡಲ್ಲಿ ಇದ್ದೀವಿ. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ ಓಡಿಸ್ತಾರೆ ಡ್ರೈವರ್ ಅಲ್ಲಿ. ಬಟರ್ಫ್ಲೈಸ್ ಹೋಗ್ಬಿಡು. ಸಿಲ್ಕ್ ಸಿಟಿ ರಾಮನಗರ. ಇದೇ ಗುರು ಡಿಸ್ಟ್ರಿಕ್ಟ್ ಹೈಕೋರ್ಟ್ ಆಫ್ ರಾಮನಗರ. ತಮ್ಮ ಕರೆಕ್ಟಾಗಿ ರಾಮನಗರ ಸಿಗ್ನಲ್ ಹತ್ರ ನಿಲ್ಲಿಸಿ ಇಲ್ಲೊಂದು ಹೋಟ್ಲಿದೆ, ಮಾರುತಿ ಟಿಫನ್ ಅಂತ. ಸೊ ಇಲ್ಲಿ ಇವತ್ತು ಊಟ ಮಾಡೋ ಪ್ಲಾನ್. ನಮ್ಮ ಸಿಗ್ನಲ್ ಇಲ್ಲೊಂದು ಗಾಡಿ ನಿಲ್ಲಿಸಿ ಮತ್ತ ಇದಾನೆ ಜಯಂತ್. ಸೊ ಊಟ ಮಾಡಿ ಹೊರಡುವ ಬನ್ನಿ, ಅಂದ್ರೆ ನಾಷ್ಟ ಮಾಡಿ. ಅಂಡ್ ನಮ್ಮ ರಾಮನಗರಲ್ಲಿ ಒಂದು ಫೇಮಸ್ ಸ್ವೀಟ್ ಜಾಗ ಇದೆ ಅಂತೆ, ಮೈಸೂರು ಪಾಕ್. ಅಂಡ್ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಸ್ವೀಟ್ ಇದೆ ಅಂತೆ. ಸೊ ಹೋಟೆಲ್ ನೇಮ್ ಇಸ್ ಶ್ರೀ ಜನಾರ್ದನ್. ಇದ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ. ನೀವೇನಾದ್ರು ರಾಮನಗರ ಸೈಡ್ ಬಂದರೆ ಯು ಕ್ಯಾನ್ ಟ್ರೈ ಆನ್ ದ ದಿಸ್. ಇಟ್ಸ್ ಜಸ್ಟ್ ಒಂದು ರಾಮನಗರ ಬಸ್ ಸ್ಟಾಪಿಂದ ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಸರಿ, ನೋಡೋಣ ಏನೇನು ಸಿಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಜಯಂತ್ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ಹೋಟೆಲ್ನ ಆಂಬಿಯನ್ಸ್. ಆ್ಯಂಡ್ ಇಲ್ಲಿ ನೋಡಿ, ಈಗಲೂ ಸಹ ಪ್ಯಾಕ್ ಮಾಡ್ತಾ ಕಳಿಸ್ತಿದ್ದಾರೆ. ಜಯಂತ್ ಇವರೇ ನಮ್ಗೆ ಕರ್ಕೊಂಬಂದು ಈ ಜಾಗಕ್ಕೆ. ನೋಡಿ ಹೆಂಗಿದ್ದಾರೆ. ಕೊನೆಗೂ ರಿಸೀವ್ ಆಯ್ತು ಐಟಮು. ಬಿಲ್ ನೋಡಿದ್ರೆ ಮಾತ್ರ ಶಾಪ್ ಆಗ್ಬಿಡುತ್ತೆ. ಇಟ್ ಕಾಸ್ಟ್ ಯು ಅರೌಂಡ್ 50 ರೂಪೀಸ್. ಟೆಕ್ಸ್ಚರ್ ಅಂತೂ ಚೆನ್ನಾಗಿದೆ, ಬಟ್ ಪ್ರೈಸಿಂಗ್ ಮಾತ್ರ ಹೆವಿ ಆಯಿತು, ಲಿಟಲ್ ಹೆವಿ ಆಯಿತು. 3 ಮೈಸೂರು ಪಾಕ್ 150 ರೂಪಾಯಿ.
ಸೊ ನನ್ನ ಒಪಿನಿಯನ್ ಇದು, ಜಯಂತ್ ಒಪಿನಿಯನ್ ಕೇಳೋಣ. ಚೆನ್ನಾಗಿದೆ. ಅಂಟಮ್ಮ ಕೊನೆಗೂ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ಕರೆಂಟ್ಲಿ ದೇವಸ್ಥಾನದ ಎಂಟ್ರಿ ಹತ್ರ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಕೂಡ ನಮಗೆ ಫೆಸಿಲಿಟೀಸ್ ಇರುತ್ತೆ. 10 ರುಪೀಸ್ ಟೂ ವೀಲರ್ಗೆ ಪಾರ್ಕಿಂಗ್ ಚಾರ್ಜಸ್ಸು. ಸೊ ನಮ್ಮ 2 ಗಾಡಿಯಿಂದ ನಮಗೆ 20 ರುಪೀಸ್ ಚಾರ್ಜ್ ಆಯಿತು. ಇದೇ ದೇವಸ್ಥಾನ. ಸೊ ಇದು ಒಂದು ಎಂಟ್ರಿ, ಖಾಲಿ ಜಾಗ ಇದೆ. ಬರ್ದ ಕೂಡಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಖಾಲಿ ಜಾಗ ಇರುತ್ತೆ. ಇಲ್ಲಿಂದ ನೀವು ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿಂದ ಈ ಗ್ಯಾಪಲ್ಲಿ ನೀವು ನಡ್ಕೊಂಡು ಹೋಗೋ ಥರ ಆಗುತ್ತೆ. ಗಾಡೀಲಿ ಹೋಗಂದರೆ ಬೆಟ್ಟದ ಮೇಲೂ ಗಾಡಿ ಸಹ ಹೋಗುತ್ತೆ. ಸೊ ನೀವು ಯಾವ ಥರ ಹೋಗಿ ಇಷ್ಟಪಡ್ತೀರ ಆ ಥರ ಹೋಗ್ಬೋದು. ಗಾಡೀಲಿ ಹೋಗೋದಂದರೆ ಗಾಡೀಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗ್ತೀನಿ ಅಂದರೆ ನಮ್ಮ ಥರ ನಡ್ಕೊಂಡು ಹೋಗ್ಬೋದು. ಓಕೆನಾ? ಸೊ ನೀವು ತೋರಿಸ್ತೀನಿ ನೋಡಿ ಎಂಟ್ರಿ ಹೇಗಿರುತ್ತೆ ಅಂತ. ನೀವು ನಡ್ಕೊಂಡು ಹೋಗ್ತೀರಾ ಅಂದರೆ ಈ ದಾರಿಯನ್ನು ಹೋಗ್ತಾ ಇರಬೇಕು. ಅದೇ ನೀವು ಗಾಡೀಲಿ ಹೋಗ್ತೀರಾ ಅಂದರೆ ಹೀಗೆ ನಿಮಗೆ ಸಿಮೆಂಟ್ ರೋಡು, ಅಲ್ಲಿಂದ ಉದ್ದಕ್ಕೂ ನಿಮ್ಗೊಂದು ಸಿಮೆಂಟ್ ರೋಡ್ ಇರುತ್ತೆ. ಹೀಗೆ ನೀವು ಗಾಡೀಲಿ ಸಹ ಹೋಗ್ಬೋದು. ಸದ್ಯಕ್ಕೆ ನಾವು ನಡ್ಕೊಂಡು ಹೋಗ್ತಿರೋದ್ರಿಂದ ಹೋಗೋಣ ಬನ್ನಿ, ನಡ್ಕೊಂಡೆ ಶುರು ಮಾಡೋಣ ಪ್ರಯಾಣನ. ಅದಕ್ಕೆ ಮುಂಚೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಕೈ ಮುಕ್ಕೊಂಡು ಹತ್ತಕ್ಕೆ ಶುರು ಮಾಡೋಣ. ಶುರುವಾದ ಕೂಡಲೇ ನಮಗಿಲ್ಲಿ ಬಸವಪ್ಪ ಕಾಣಿಸ್ತಾನೆ. ಬಸವಪ್ಪನ ದರ್ಶನ ಮಾಡ್ತಾ ಮೇಲೆ ಹತ್ತಾ ಹೋಗೋಣ. ಇಲ್ಲಿಂದ ಬೆಟ್ಟ ಶುರು ಆಯಿತು, ಹತ್ಕೊಂಡು ಹೋಗೋಣ. ಇಲ್ಲಿ ಕಲ್ಲಲ್ಲಿ ಸಹ ಒಂದು ದೇವ್ರನ್ನ ಕಿತ್ತಿದ್ದಾರೆ. ಅಂತಹ ಜನ ಎಂಥವ್ರು ಅಂದರೆ ನೋಡಿ, ಇಲ್ಲಿ ಚಿನ್ನು ಮುತ್ತು ಅಂತೆ. ಇಲ್ಲಿ ದೇವಸ್ಥಾನದ ಗೋಡೆ ಮೇಲೆ, ದೇವಸ್ಥಾನದ ಪಕ್ಕನೇ ಈ ಥರ ಅಜೀಬ್ ಬರ್ತದೆ. ಇಲ್ಲೊಂದು ದೇವಸ್ಥಾನ ದೇವರು. ಗಣೇಶ ಹಾಗೆ ಉದ್ದಕ್ಕೂ ಈ ಥರ ಸುಹಾಸು. ಹಂಗೆ ಹತ್ತ ಬರ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಒಂದು ಅರ್ಧ ದೂರ ಅಷ್ಟು ಬಂದಿದ್ದೀವಿ. ನಿಮಗೆ ಇಲ್ಲೇ ಹೀಗೆ ಬಂದರೆ ಈ ರೋಡ್ ನಿಮಗೆಲ್ಲ ಜಾಯ್ನ್ ಆಗುತ್ತೆ. ಇದು ಮುಂದೆ ನಿಲ್ಲಿಸಿ ನೀವು ಹತ್ತ ಹೋಗ್ಬೇಕು, ಇನ್ನೂ ಹತ್ತಬೇಕು ನೋಡಿ. ಗಾಡಿಗಳು ಸಹ ಬರ್ತಾ ಇದ್ದಾವೆ. ಸೊ ಇಟ್ಸ್ ಕೆಳಗಿಂದ ಹತ್ಕೊಂಬರ್ತೀನಿ ಅಂದರೆ ಹತ್ಕೊಂಬರ್ಬೋದು. ಏನು ಅಂಥ ಕಷ್ಟ ಏನಿಲ್ಲ. ಅದು ಸಣ್ಣ ಸಣ್ಣ ಮೆಟ್ಲೇ ಇದೆ. ಈಗಾಗಲೇ ಮುಂಚೆ ವಿಡಿಯೋಲ್ಲೇ ನೋಡಿರ್ತೀರ, ಮೆಟ್ಲು ಸಣ್ಣದಾಗೇ ಇದೆ. ನಾವು ಎಷ್ಟು ಚೆನ್ನಾಗಿ ಹತ್ತಾ ಹೋಗ್ತಾ ಇದ್ದೇವೆ. ದೇವಸ್ಥಾನ ಶುರು ಆಗ್ತಿದ್ಲೇ ಇನ್ನೊಂದು ವ್ಯೂ ಪಾಯಿಂಟ್ ಸಹ ಕಾಣಿಸುತ್ತೆ. ಸೊ ನಿಮಗಿದು ಇಳ್ದು ಕೂದಲೇ ನಿನಗೆ ಈ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಅಲ್ಟಿಮೇಟ್ ಆಗಿದೆ. ಸೊ ಪೀಕಿಗೆ ಹೋಗಿ ನೋಡೋಣ ಇನ್ನು ಹೇಗಿರುತ್ತೆ ಅಂತ. ಸದ್ಯಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ. ಸದ್ಯ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಶುರು ಮಾಡೋಣ ನಮ್ಮ ಪಯಣನ. ಫಸ್ಟು ಹೆಲ್ದಿ, ನೆಕ್ಸ್ಟ್ ಹತ್ತೋ ಥರ ಇರುತ್ತೆ. ಹೀಗೆ ಸ್ಟಾರ್ಟಿಂಗ್ ಇಳಿತಾ ಹೋಗ್ತೀವಿ, ನೆಕ್ಸ್ಟ್ ಹತ್ತಾ ಹೋಗ್ತೀವಿ.
ಉತ್ತಮ ಉದ್ದಕ್ಕೂ ನಿಮಗೆ ಮೇಲೆ ಈ ಥರ ಒಂದು ಶಟರ್ ಇರುತ್ತೆ. ಸುತ್ತ ಆ ಕಡೆ ಈ ಕಡೆ ಕರಡಿ ಕೋತಿಗಳ ಕಾಟ ಇರಬಾರ್ದು ಅಂತ ಆ ಕಡೆ ಈ ಕಡೆ ಕಂಬಿಗಳು ಸಹ ಹಾಕಿದ್ದಾರೆ. ಜೊತೆಗೆ ಈ ಥರ ದಾರಿ ಕೂಡ ಉದ್ದಕ್ಕೂ ಇದೆ. ಸೊ ನಿಮಗೆ ಯಾವುದೇ ಬಿಸಿಲು ಬಂದರೂ ನಿಮಗಂತ ಏನು ಬಿಸಿಲು ಫೀಲ್ ಆಗಲ್ಲ. ಅಲ್ಲಲ್ಲಿ ಚೆನ್ನಾಗಿ ಕೂತಿರ್ತಾರೆ. ಸುತ್ತ ಒಂಥರ ಬೆಟ್ಟದ ಮೇಲೆ ಹೋಗೋ ಥರ ಅಂತ ಮಹಿತ್ ಬೆಟ್ಟ. ಇವ್ರುಗಳು ನೋಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಹಾಸ, ಜಯಂತ್ ಆ್ಯಂಡ್ ಇದು ಸೊ ಅಲ್ಲೇ ಗೊತ್ತಾಗಿರುತ್ತೆ ನಾನು ಏನು ಹೇಳಕ್ ಹೋಗಿದ್ದೆ ಅಂತ. ಇಲ್ಲಿ ನಿಮಗೆ ಈ ವ್ಯೂ ಪಾಯಿಂಟ್ ಕಾಣಿಸ್ಬೋದು. ಬಟ್ ಹಾಗೇ ನೀವು ಈ ಕಡೆ ತಿರುಗಿದ್ರೆ ಒಂದು ಸಾಹಸ ಮಾಡೋ ಜಾಗನೇ ಕಾಣಿಸುತ್ತೆ. ಅದೇ ಈ ಬೆಟ್ಟಕ್ಕೆ ಹತ್ತುವಂಥ ದಾರಿ. ಹೆಚ್ಚು ಕಮ್ಮಿ ಈ ಸ್ಟೀಪಲ್ಲಿದೆ ಅಂತ ನನ್ನ ಕೈ ಹಿಡಿದಿದ್ದೀನಿ ನೋಡಿ. ಈ ಸ್ಟೀಪಲ್ಲೇ ಅದು ಇರೋದು. ನಿಮ್ಗೆ ಅದು ವೀಡಿಯೋಲಿ ಫೀಲ್ ಆಗೋಲ್ಲ, ಬಟ್ ಆ ಸ್ಟೀಪ್ ಇದೆ. ಎಲ್ಲ ಹತ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ನಾವು ಹತ್ತೋಣ, ಸಾಹಸ ಮಾಡೋಣ, ನೋಡೋಣ. ಇಲ್ಲಿಂದ ಚಾಲೆಂಜ್ ಶುರು ಕಂಪ್ಲೀಟಾಗಿ ಹಾಗೆ ಇದೆ ಉದ್ದಕ್ಕೂ. ಜಯಂತಿಲಿದ್ದಾನೆ, 13 ದಾಟಿ ಅಲ್ಲಿ ನಿಂತು ನೋಡಿ. ಹೀಗೆ ನೀನು ಒಂದು ಕಡೆ ಬೆಟ್ಟ ಕಷ್ಟ ಅಂತ ಅನಿಸ್ಬೋದು, ಬಟ್ ಹೀಗೆ ಹೋಗ್ತಾ ಇರ್ತೀರ ಅಂದರೆ ನಿಮ್ಗೆ ಹತ್ತಕ್ಕೆ ಒಂದು ಚೀರಪ್ ಮಾಡೋ ಥರ ಒಂದು ವ್ಯೂಸ್ ಇರುತ್ತೆ. ಅದೇ ವ್ಯೂ. ಹಾಗೆ ನೀರ ಹತ್ರ ಬಂದ್ವಿ. ನಮ್ಮ ಕೋತಿ ಮಗಳು ಹೋಗ್ತಾ ಇದ್ದಾನೆ. ಏಯ್ ಬಂತು ನೋಡು. ಅಲ್ಲಿ ಅದಕ್ಕೆ ಹೋಗಿದೆ ಅದು. ಅಲ್ಲಿಂದ ಇಲ್ಲಿ ಏನು ಡೀಸೆಂಟಾಗಿ ನಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಜ್ಯೂಸ್ ಬಾಟ್ಲಿ ಕುತ್ಕೊಂಡು ಕುಡಿತೀವಿ. ಅದೇ ಕೋಕೋ ಕೋಲಾ ಕುಡಿತಾವ ಅಡ್ಡಮ್ಮ. ಇಲ್ಲಿ ಕೋಕೋ ಕೋಲಾ ಕುಡಿತಾ ಇದ್ರೆ ಇಲ್ಲಿ ನೋಡಿ ಒಬ್ಬ ಬಾಯಿ ಬಿಟ್ಕೊಂಡು ನೋಡ್ತಿರೋದು. ಕೋತಿನೇ ಒಂದು ಕೋತಿ ನೋಡ್ಬೇಕಂದ್ರೆ ಇಲ್ಲ ಐತೆ ನೋಡಿ ನನ್ನ ಬ್ಲಾಗಲ್ಲಿ. ಜಯಂತ್ ಪ್ಲೀಸ್.
ಸೊ ಇಲ್ಲೊಂದು ಶೆಡ್ ಇದೆ ನೋಡಿ, ಇಲ್ಲೇ ನಾವು ಗಾಡಿ ನಿಲ್ಲಿಸಿ ಬಂದಿದ್ದು. ಗಾಡಿ ಸಹ ಬರುತ್ತೆ ಹೀಗೆ ಈ ರೋಡಲ್ಲಿ ಹಿಂಗೆ ಬಂದು ಟೋಟಲ್ 4 ಹಿಂಗೆ ಬರ್ತದೆ ನೋಡಿ ಕಾರು. ಹೀಗೆ ಬರುತ್ತೆ ಗಾಡಿ, ಕಾರಲ್ಲಿ ಬಂದು ಬರ್ಬೋದು. ಆದರೆ ಈ ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ. ಅರ್ಧ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ದೇವಸ್ಥಾನ ತೋರಿಸ್ತೀನಿ, ಅಲ್ಲಿವರೆಗೂ ನೀವು ಗಾಡಿ ಮಾಡಿ ಹೋಗಿ. ಫೈನಲ್ ಆಗಿ ಮೇಲೊಂದು ದೇವಸ್ಥಾನ ಹತ್ತಿ ಇಳಿದ್ಮೇಲೆ ಹಿಂಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಸಣ್ಣದಾಗಿ. ಸೊ ಇಲ್ಲಿ ಇಳ್ಕೊಂಡು ಬಂದರೆ ದಿಸ್ ಇಸ್ SRS ಹಿಲ್ಸ್. ಸೊ ಹಾಗೇ ಬೆಟ್ಟದಿಂದ ಕೆಳಗೆ ಹಿಡಿತಾ ಯಾವ ದೇವಸ್ಥಾನ ಇದೆ ಅಲ್ಲಿ ಸಣ್ಣದಾಗಿ ಒಂದು ಮೂರ್ತಿ ಇದೆ, ಅದನ್ನ ಹೋಗ್ಬಿಟ್ಟು ಬರೋದು. ಅದೆಲ್ಲ ಸಣ್ಣದಾಗಿ ಹಾಕಿ ಹೋಗ್ತಿದ್ದಾರೆ. ಚೆನ್ನಾಗಿದೆ, ಅಡ್ವೆಂಚರಸ್ ಆಗಿರುತ್ತೆ. ನನಗೆ ದೇವಸ್ಥಾನ ತೊಗೊಂಡಾಯ್ತು. ನಾನು ಮುಂದೆ ಈ ಜಾಗನ ದೇವಸ್ಥಾನ ಇದೆ ಮತ್ತು ಈ ಲಾಸ್ಟಲ್ಲಿ ಒಂದು ಮೂರ್ತಿ ಇದೆ. ಎರಡು ನೋಡ್ಕೊಂಡು ಹೋಗೋಣ, ಬನ್ನಿ ದರ್ಶನ ಮಾಡ್ತಾ ಸಿಗೋಣ ಮುಂದಕ್ಕೆ. ಇದೆ ಬೆಟ್ಟ ಹತ್ತಿ ಇಳಿದ್ರೆ ದೇವಸ್ಥಾನ ಸಿಗುತ್ತೆ. ಸೊ ಸಾಲಾಗಿ ಬನ್ನಿ, ದೇವಸ್ಥಾನ ದರ್ಶನ ಮಾಡ್ಕೊಳ್ತಾ ಹೋಗೋಣ. ಕೆಳಗೆ ಇಳಿತಾ ಇದೀವಿ ನೋಡಿ. ಹೀಗೆ ರೈಟ್ ಸೈಡ್ ವ್ಯೂ ನೋಡಿದ್ರೆ ಒಳ್ಳೆ ವ್ಯೂ ಇದೆ. ಹೀಗೆ ಲೆಫ್ಟ್ ಸೈಡ್ ನೋಡಿದ್ರೆ ಇಲ್ಲೊಂದು ವ್ಯೂ ಇದೆ. ಹೀಗೆ ಮೇಲೆ ನೋಡಿದ್ರೆ ಮೆಟ್ಲುಗಳಿದೆ. ಹಾಗೆ ಕೆಳಗೆ ನೋಡಿದ್ರೆ ವಾಪಸ್ ಹೋಗೋ ದಾರಿ ಇದೆ.
ಕಿತಾಪತಿ ಕೆಲಸ ಮಾಡೋದು. ಇದು ಬ್ಲೂಟೂತ್ ಕನೆಕ್ಟ್ ಆಗಿದೆ, ಬ್ಲೂಟೂತ್ ಸ್ಪೀಕರ್ ಸಾಂಗ್ ಪ್ಲೇ ಮಾಡಿದೆ. ವಾಲ್ಯೂಮ್ ಸ್ವಲ್ಪ ಬೇಕಿದ್ದೀನಿ. ನಾನು ಒಂದು ಸೆಕೆಂಡ್ ಏನ್ ನೋಡ್ತಿದ್ದೆ ನಾನು ಯಾವ ಸ್ಪೀಕರ್ ಅಂತ ಸೊ ಕೊನೆಗೂ ಬೆಟ್ಟನೂ ಹತ್ತು ಆಯಿತು, ಹೇಳು ಆಯಿತು. ನಿಮಗೆ ಒಂದು ಓವರಾಲ್ ವ್ಯೂ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಆ್ಯಂಬಿಯನ್ಸ್ ಎಲ್ಲ ತೋರಿಸಿರ್ತೀನಿ. ಸೊ ನೋಡ್ಕೊಂಡಿರ್ತೀರ. ಈಗ ಏನಾದ್ರು ಊಟ ಇದೆ ಅಂತ ಹೇಳಿದ್ದಾರೆ, ಅದನ್ನು ನಿಮ್ಗೆ ಕನ್ಫರ್ಮ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದೇ ದೇವಸ್ಥಾನದಲ್ಲಿ ನೀವು ಮಧ್ಯಾಹ್ನದ ಏನಾದ್ರು ಊಟಕ್ಕೆ ಅಂತ ಬಂದರೆ ಇಲ್ಲಿ ಊಟ ಕೂಡ ಇದ್ದಾವೆ. ಜಾಗ ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ. ಪ್ರಸಾದ ನಿಲಯ ಅಂತ. ನೀವು ದೇವಸ್ಥಾನದಲ್ಲಿ ಇಳಿದ ತಕ್ಷಣ ಮುಂದೆ ಬಂದು ಫಸ್ಟ್ ರೈಟ್ ಬಂದು ಡೆಡ್ ನೋಡಿದ್ರೆ ಇಲ್ಲೇ ಪ್ರಸಾದ ನಿಲಯ ಅಂತ ಇರುತ್ತೆ.